ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ಸತೀಶ್ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವಿಶ್ವದ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಆಗಿರುವಂತಹ ಸತೀಶ್ ಕ್ಯಾಡಂಬಮ್ ಅವರು 3 ವಾರಕ್ಕೆ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಮಸ್ತೆ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇ ಪ್ರಶ್ನೆ ಸರ್ ನಂದೇನೆಂದರೆ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥೀಮು ನಿಮಗೆ ನಿಜಕ್ಕೂ ಶಾಕ್ ಆಯಿತಾ? ಶಾಕಿಂಗ್ ಆಗಿತ್ತಾ? 100% ಶಾಕ್ ಆಯಿತು. ಯಾಕಂದರೆ ಒಳಗಡೆ ನಾವು ಯಾರು ಗೆಲ್ತಾರೆ ಅನ್ನೋರು ಸೋಲ್ತಾಯಿದ್ರು, ಸೋಲ್ತಾರೆ ಅನ್ನೋರು ಗೆಲ್ತಾಯಿದ್ರು. ಅದೇ ಥರ ಅದು ಎಫೆಕ್ಟು ನನಗೆ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಇಲ್ಲಿ ಸೋತ್ರೇನೆ ಗೆಲ್ಲೋದು. ಯಾಕಂದರೆ ನಮಗೊಂದು ಟಾಸ್ಕ್ ಕೊಟ್ಟಿರ್ತಾರೆ, ನೀವು ಸೋತ್ರೆ ನೀವು ಗೆಲ್ತೀರಾ ಅಂತ. ನಾನು ಫುಲ್ ಥೀಮೇ ಹಂಗೆ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಎಲ್ಲ ಒಂದು ಗುಂಪುಗಾರಿಕೆ ಮಾಡಿ ನನ್ನೇ ಆಚೆ ಹಾಕ್ಬಿಟ್ರು. ಅದರಿಂದ ನನಗೇನು ಬೇಜಾರೇನಿಲ್ಲ. ಅಂದರೆ ನಾನು ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು ಅನ್ನೋದೊಂದು ಫೀಲ್ ಇದೆ. ಯಾಕಂದರೆ ನಾನು 1 ವೀಕ್ ನೀವೇ ನೋಡಿರಂಗೆ ತುಂಬ ಲವಲವಿಕೆಯಿಂದ ಇದ್ದೆ. ಆದರೆ ಇವರೆಲ್ಲ ಒಂದು ತುಂಬ ಹೈಯಲ್ಲಿದ್ದೆ. ಆಮೇಲೆ ಇವರೆಲ್ಲ ಸೇರ್ಕೊಂಡು ನನ್ನ ಮಾತಾಡ್ಸೋದು ಬಿಡೋದು, ಆಮೇಲೆ ಏನಾರ ಅಂದರೆ ಕಿಂಡಲ್ ಮಾತಾಡೋದು ಅಂತ ತುಳಿಯಕ್ಕೆ ನೋಡೋ ಥರ. ಆಮೇಲೆ ಚಂದ್ರಪ್ರಭಾ ಅವರು ಜೊತೆಲಿ ಇದ್ಕೊಂಡೇ ನನ್ನ ಕಾಮಿಡಿ ಮಾಡೋಣ ಅಂತ ಕೊನೆಗೆ ನನ್ನೇ ವಿಲನ್ ಮಾಡಿಬಿಟ್ರು. ಅದು ನನಗೆ ಲಾಸ್ಟ್ವರೆಗೂ ಅರ್ಥ ಆಗಿಲ್ಲ. ಲಾಸ್ಟಲ್ಲಿ ಅರ್ಥ ಆಯಿತು, ಇವ್ರು ಹೈಪ್ ಆಗಿ ನನ್ನ ಆಚೆ ಕಡೆ ಜನ ಚೀಪಾಗಿ ನೋಡೋ ಥರ ಮಾಡ್ತಾಯಿದ್ದಾರೆ ಅಂತ. ಆವಾಗ ನಾನು ತಿರುಗಿ ಬೀಳ್ತೀನಿ. ಆವಾಗ ಇದೆಲ್ಲ ಡ್ರಾಮಾ ಅಂತ. ಯಾಕಂದರೆ ನಾವು ದಿನ ನೈಟ್ ಮಾತಾಡ್ಕೊಳ್ತಾ ಇದ್ವಿ, ನೀವು ಮೇಕಪ್ ಮಾಡೋಂಗೆ ಲೇಟ್ ಮಾಡಿ ನಾನು ಅಯ್ಯಯ್ಯೋ ಅಂತ ತಲೆ ಕೆರ್ಕೊತೀನಿ, ಒದ್ದಾಡ್ತೀನಿ, ಅವಾಗ ಅದೊಂದು ಕಂಟೆಂಟ್ ಆಗುತ್ತೆ ಅಂತ ನಾನು ಅದನ್ನು ತಮಾಷೆ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಇದೇನಾಗೋಯ್ತು, ಇದನ್ನೇ ಬೇಳೆ ಬೇಯಿಸ್ಕೊಂಡು ಒಂದಿನ ರಿಯಲಾಗಿ ನಾನು ಸ್ನಾನದಲ್ಲಿದ್ದಾಗ ನನಗೆ ಕೇಳದೆ ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದು ತುಂಬ ರಂಪ ಮಾಡಿ ಅಲ್ಲಿ ಏನೋ ಮಾಡಿರ್ತಾರೆ, ನನಗೇನು ಗೊತ್ತಿರಲ್ಲ. ಆದರೆ ಗುಂಪಲ್ಲಿ ಅಷ್ಟು ಜನ ಬಂದು ಅಟ್ಯಾಕ್ ಮಾಡಿದಾಗ ಅನಿಸುತ್ತೆ ಇವರು ಪೋರ್ಟ್ರೈಟು ಅವ್ರು ಒಳ್ಳೆಯವರಾಗಿ ನನ್ನ ಕೆಟ್ಟವ್ರು ಮಾಡಿದ್ದಾರೆ ಅಂತ. ಅವಾಗ ನಾನು ಜಗಳ ಆಡೋಷ್ಟು ಆಡ್ತೀನಿ, ಅವ್ರಿಗೂ ಬೈತೀನಿ, ಎಲ್ಲ ಮಾಡ್ತೀನಿ. ಆಮೇಲೆ ಅವ್ರು ನಾನು ಕಟ್ಕೊಳ್ಳಲ್ಲ ಮಾಡಲ್ಲ ಅಂತ ನೆಲದಲ್ಲಿ ಕೂತ್ಕೊಳ್ತಾರೆ. ನನಗೆ ಅವಾಗ ಓವರ್ ಸಿಟ್ಟು ಬಂದ್ಬಿಡುತ್ತೆ. ಅಂದ್ರೆ ಅಲ್ಲಿವರೆಗೂ ತಮಾಷೆಗೆ ನಾವು ಮಾತಾಡ್ಕೊಂಡಿದ್ದು ಮಾಡ್ತಾ ಇದ್ದಾರೆ ಅಂತಾನೆ ಅನ್ಕೊಂಡಿದ್ದೆ. ಮೊದಲನೇ ಬಾರಿ ನಿಮ್ಮ ಸಿಟ್ಟನ್ನ ತೋರಿಸಿದ್ದೆ ಅವಾಗ ನಿಮ್ಮ ಸ್ಕ್ರೀನ್ ಮೇಲೆ. ಇಲ್ಲ, ಅದಕ್ಕಿಂತ ಮುಂಚೆ ಫಸ್ಟ್ ವೀಕಲ್ಲೇ ಒಂದು ಜಗಳ ಆಗುತ್ತೆ. ಅದೇನಂದ್ರೆ ಮನೆ ನೀಟ್ನೆಸ್ ಬಗ್ಗೆ. ಅದು ಹಾಕಿದಾರೋ ಏನೋ ಗೊತ್ತಿಲ್ಲ, ನಾನು ಇನ್ನೂ ನೋಡೋಕ್ಕಾಗಿಲ್ಲ, ಲೇಟ್ ನೈಟ್ ಬಂದಿರೋದ್ರಿಂದ. ಆವಾಗ ಏನಾಯಿತು ಅಂದರೆ, ಮನೆಗೆ ಎಲ್ಲರಿಗೂ ಒಂದೊಂದು ಕೆಲಸ ಜವಾಬ್ದಾರಿಯಾಗಿ ಕೊಟ್ಟಿರ್ತಾರೆ. ಆದರೆ ನಂದು ಕೆಲಸ ಏನಿದೆ ಅದು ಅಚ್ಚುಕಟ್ಟಾಗಿ ಒಂದು ಲೇಡೀಸ್ ಆಗಲಿ ಯಾರು ಮಾಡದೇ ಇರೋಷ್ಟು ಲೆವೆಲ್ಗೆ ಕ್ಲೀನಾಗಿ ಟಾಯ್ಲೆಟ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಕಿಚನ್ದು ಸ್ಟವ್ ಆಗಿರ್ಬೋದು ಎಲ್ಲ ಅಷ್ಟು ನೀಟಾಗಿ ಮಾಡ್ತಾ ಇರ್ತೀನಿ. ಅಂದರೆ ನನಗೆ ವಹಿಸಿದ ಜವಾಬ್ದಾರಿ ಮುಗಿಸ್ತಾ ಇರ್ತೀನಿ. ಮಿಕ್ಕಿದವರೆಲ್ಲ ಮುಗ್ಸಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಕಾಟಾಚಾರಕ್ಕೆ, ಅಂದರೆ ನಮ್ಮ ಅಪ್ಪನ ಮನೆನ ಇದು ಆ ಥರ ಅಂತ ಕೇವಲವಾಗಿ ಅದನ್ನು ಅಲ್ಲಲ್ಲೇ ಗಲೀಜ್ಬಿಟ್ಟು ಇವತ್ತು ಮಾಡೋದು 2 ದಿವಸ ಬಿಟ್ಟು ಮಾಡೋದು, ಆಮೇಲೆ ಮಾಡದೆ ಸುಳ್ಳು ಬಿಡೋದು, ಆ ಥರ ಓತ್ಲ ಹೊಡ್ಕೊಂಡೇ ಇರ್ತಾರೆ. ಅದರಲ್ಲಿ ಅಭಿಷೇಕ್ ಒಂದು ಏನು ಮಾಡ್ತಾನೆ, ಅಲ್ಲೊಂದು ಲೋಟ ಯಾರೋ ಬಿಟ್ಟಿರ್ತಾರೆ, ಅದನ್ನು ಕಾಫಿ ಲೋಟ ಬೇರೆಯವ್ರಿಗೆ ಹೇಳೋ ಬದಲು ಅವರೇ ಎತ್ಕೊಬಂದು ತೊಳೆದಿದ್ರೆ ಅವ್ರದ್ದೇನು ಗಂಟು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಸೇವಕರು. ಅವ್ರೇನು ಮಾಡ್ತಾರೆ, ಅದನ್ನ ಹೈಲೈಟ್ ಮಾಡೋ ಥರ ಕೈಯೆಲ್ಲ ಎತ್ಕೊಂಡು ಅಂತ ಬಿಲ್ಡಪ್ ಥರ ಮಾಡ್ತಾರ. ನನಗೆ ಅಳು ಬಂದ್ಬಿಡುತ್ತೆ, ಸಿಟ್ಟು ಬಂದು ನಾನು ಬೈತೀನಿ. ಸೇವಕರು ಎಲ್ಲ ಸೇವಕರೇ, ನೀವು ಮಾಡಿದ್ರು ನನ್ನ ಕೆಲಸ, ನಾನು ಮಾಡಿದ್ರು ನಿಮ್ಮ ಕೆಲಸ, ಏನು ಯಾರ್ದು ಡೌನ್ ಆಗಲ್ಲ. ಆ ಥರ ಅವರಿಂದ ಯಾಕೆ ಮಾಡಿಲ್ಲ ಅಂತ ಅನ್ನಿಸ್ಕೋಬೇಕು. ಹಂಗೆ ಹೇಳೋ ಬದಲು ನೀನೇ ಮಾಡ್ಬೋದಿತ್ತಲ್ಲ ಅಂತ ಕಿರ್ಚ್ಕೊಂಡು ಹೇಳ್ತೀನಿ. ನಾನೇ ಎತ್ಕೊಂಡು ಹೋಗಿ ಅದನ್ನು ವಾಶ್ ಮಾಡ್ತೀನಿ. ಅವಾಗ ಅದೇನೋ ಒಂಥರ ಫೀಲ್ ಆಗಿಬಿಡುತ್ತೆ, ಯಾಕೆ ಇವರು ನಿಯತ್ತಾಗಿ ಅವ್ರು ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅಳು ಬಂದ್ಬಿಡುತ್ತೆ. ಆಮೇಲೆ ಎಲ್ಲರೂ ಸೇರಿ ನನಗೆ ಕ್ಲಾಪ್ಸ್ ತರ್ತಾರೆ, ಅದು ಇನ್ನೂ ಅಳು ಬಂದ್ಬಿಡುತ್ತೆ. ಅದು ಪ್ಲೇ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ಅದು ಒಳಗೆ ನಡೆದಿದ್ದು. ಅದು ಫಸ್ಟ್ ಜಗಳ ಅಂದರೆ ನಾನು ಹೇಳಿದ ಕೆಲಸ ಯಾಕೆ 2 ಸಲ ಹೇಳಿಸ್ಕೊಳಂಗೆ ಮಾಡ್ತೀರಾ, 1 ಸಲಿಗೆ ಮಾಡೋಕ್ಕೆ ಏನು ನಿಮಗೆ ಅನ್ನೋದು ಹೇಳ್ಬೇಕಾದ್ರೆ ಅಳು ಬಂದ್ಬಿಡುತ್ತೆ. ಅದನ್ನ ಕಿರ್ಚ್ಕೊಂಡು ಹೇಳ್ತೀನಿ. ಅದು ಫಸ್ಟ್ ಕಿರ್ಚಿರಬಹುದು. ನಾನು ಯಾವುದು ಕೆದಕ್ಕೊಂಡು ಹೋಗಿರೋ ಜಗಳ ಅಲ್ಲವೇ ಇಲ್ಲ. ನಾನು ಸ್ನಾನದಿಂದ ಬರ್ತೀನಿ, ಅದನ್ನು ಇವರು ಪ್ರೀ ಪ್ಲ್ಯಾನ್ಡ್ದು ನಾವು ಹಿಂದಿನ ದಿವಸ ಹೋಟ್ಲಲ್ಲಿ ಮಾತಾಡ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಅದು ಇದಾಗಿರುತ್ತೆ. ಇವರು ಅದನ್ನೇ ಪ್ರಮೋಷನ್ ಮಾಡ್ಕೊಂಡು ನನ್ನ ರಿಯಲ್ಲಾಗಿ ವಿಲನ್ ಮಾಡಿ ನನ್ನ ತುಳಿಯಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಅಲ್ಲಿವರೆಗೂ ನನಗೆ ಗೊತ್ತಾಗಿರಲ್ಲ. ಆಮೇಲೆ ನಾನು ಉಲ್ಟಾ ತಿರುಗ್ತೀನಿ. ಆಮೇಲೆ ಕಟ್ ಮಾಡೋ ದಿವಸ ನಡ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತೀನಿ, ಸರ್ ನಮ್ಮ ಮನದಾಳದ ಮಾತಾಡ್ತೀನಿ, ಅದು ನನ್ನ ಇಷ್ಟ, ನೀವು ಏನಾರೋ ಅಂದ್ಕೊಳ್ಳಿ, ಆದರೆ ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ನಿಮ್ಮ ಇಷ್ಟ ಅಂತ. ಇವರು ಅಲ್ಲೂ ಕಣ್ಣೀರು ಹಾಕಿ ಡ್ರಾಮಾ ಮಾಡ್ತಾರೆ. ಆದರೆ ಕಣ್ಣೀರು ಅದು ಹೆಂಗೆ ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಚಿಕ್ಕ ವಿಷಯಕ್ಕೆ ಅದು ಹೆಂಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ನಾನು ಅಷ್ಟು ಕೂಲಾಗಿ ತೊಗೊಳ್ತೀನಿ. ನಿಂದು ಹೇಳು, ನನಗೆ ಬೈಯಿ, ನನಗೇನು ಅನಿಸಲ್ಲ.
ಆಮೇಲೆ ನೀನು ಒಡಿ ಬಡಿ ನಂಗೆ ಅಳು ಬರಲ್ಲ, ಆದ್ರೆ ಅವರು ಮಾತೆತ್ರ ಹಿಂಗಂದ್ರೆ ಅಳು ಅಂದ್ರೆ ಟುಯ್ ಅಂತ ನೀರು ಬರೆಸ್ತಾರೆ, ಆ ಕೆಪಾಸಿಟಿ ಅವ್ರಿಗಿದೆ. ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಜನ ಸಿಂಪತಿ ಕ್ರಿಯೇಟ್ ಮಾಡಿದ್ರೆ ಇದಾಗುತ್ತೆ ಆ ತರ ಅನ್ಕೊಂಡು ನನ್ನ ವಿಲನ್ನೇ ಮಾಡ್ಬಿಟ್ಟಿದ್ರು ಓಲ್ ಮನೆಯಲ್ಲಿ. ಆಮೇಲೆ ಯಾವಾಗ ನಾನು ಒಳಗಡೆ ಹೋಗಿ ಹೇಳ್ದೆ, ಕಾಕ್ರೋಚ್ ಸುದ್ದಿ ಅವರು ಒಬ್ಬರೇ ನಂಬ್ಬಿಟ್ಟು ನಾನು ನಿನ್ನ ನಂಬ್ತೀನಿ, ನೀನು ಹೇಳಿದ್ರಲ್ಲಿ ನಿಜ ಇತ್ತು, ಹೇಳೋದ್ರಲ್ಲೇನೆ ಒಂದು ಕಾನ್ಫಿಡೆಂಟ್ ಇತ್ತು ಅಂತ ಕಾಕ್ರೋಚ್ ಸುದ್ದಿ ಒಬ್ಬರೇ ಹೋಗ್ತಾರೆ. ಮಿಕ್ದವರೆಲ್ಲ ಸುಮ್ನೆ ಕಣ್ಣೀರು ಬರುತ್ತಾ, ಸುಮ್ನೆ ಕಣ್ಣೀರು ಬರೋದು ಅವ್ರಿಗೆ ಹವ್ಯಾಸ ಇದೆ. ಈಗ ಅಪ್ಪ ಅಮ್ಮ ಅಂತಾರೆ, ತಂಗಿ ಅಕ್ಕ ಅಂದ್ರೆ ಉಯ್ ಅಂತಾರೆ, ಆದ್ರೆ ಅಷ್ಟು ಬೇಗ ಹೆಂಗಳು ಬರುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ. ಓಕೆ ಸರ್, 25 ಲಕ್ಷ ರೂಪಾಯಿ ನೀವು ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ರಿ ಸ್ಟೇಜ್ ಮೇಲೆ. 25 ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿ ಹೋದವರು 25 ದಿನ ಕೂಡ ಇರ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು. ಇದನ್ನ ಊಹಿಸಿದ್ರ ಆ ಮನೆ ಒಳಗಡೆ ಸತೀಶ್? ಇಲ್ಲ, ಇಲ್ಲಿ ಏನಾಗೋಗಿದೆ ಅಂದ್ರೆ ಅಲ್ಲಿ ಆಕ್ಟರ್ಸ್ ಗ್ಯಾಂಗ್, ಸೀರಿಯಲ್ ಆಕ್ಟರ್ಸ್ ಎಲ್ಲ ಒಂದ್ ಗ್ಯಾಂಗು. ನಾನು ಡಾಗ್ ಇಂದ ಹೆಸರು ಮಾಡ್ಕೊಂಡ್ಬಂದವನ್ನ ಒಂಥರ ಚೀಪ್ ಆಗಿ ನೋಡ್ತಾ ಇದ್ರು. ಅವಳು ಇನ್ನೊಬ್ಳು ಹರ್ಷಿತಾ ಅಂತ, ಪಾಪ ಅವಳು ರಕ್ಷಿತಾ ಅಂತ ಬಂದವಳನ್ನ ಒಂಥರ ನೋಡ್ತಾ ಇದ್ರು, ಮಲ್ಲಮ್ಮನ್ ಒಂಥರ ನೋಡ್ತಾ ಇದ್ರು. ಇವ್ರಿಗೆ ಏನಂದ್ರೆ ಅವ್ರಗಳಿಗೆ ಮಾತ್ರ ತಲೆ ಮೇಲೆ 2 ಕೊಂಬಿದ್ದಂಗೆ ನಾವೆಲ್ಲ ಚೀಪ್ ತರ ದೇವನಿಂದ ತುಳಿಯಕ್ ನೋಡ್ತಾ ಇದ್ರು ನನ್ನನ್ನ. ಆಮೇಲೆ ಹರ್ಷಿತಾ ಬಂದ್ಮೇಲೆ ಹರ್ಷಿತನ್ ತುಳಿಯಕ್ ನೋಡಿದ್ರು. ಅಂದ್ರೆ ಒಂಥರ ಕಂಡಮ್ ತರ, ನಾವು ಏನಾರು ನಕ್ಕೊಂಡು ಹೇಳಕ್ ಹೋದ್ರೆ ಅಲ್ಲೇ ಸ್ಟಾಪ್ ಮಾಡಿಸೋದು, ಅದನ್ನ ಕಂಡಲ್ ತರ ಮಾತಾಡೋದು, ನಮ್ಗೆ ಅವಮಾನ ತರ ಮಾಡೋದು, ನಾವು ಮುಂದಕ್ಕೆ ಮಾತಾಡಕ್ಕೆ ಆಗಲ್ಲ. ಆ ತರ 1 ವೀಕಲ್ಲಿ ನನ್ನ ಫುಲ್ ಝೀರೋ ಮಾಡ್ಬಿಟ್ರು. ಆದ್ರೆ ಬರೀ ಯೋಚನೆ ಆಗೋಯ್ತು. ಅಂದ್ರೆ ಇವಾಗ ಏನ್ ಮಾತಾಡೋದು ತಪ್ಪು, ಇವರು ಎಲ್ಲದಕ್ಕೂ ಹಿಂಗಂದ್ರೆ ಆಚೆ ನೋಡಿದವ್ರು ಏನ್ ಅನ್ಕೊಳ್ತಾರೆ, ಸುಳ್ಳು ತರ. ಆಮೇಲೆ ಏನೇನೋ ಕೆಟ್ಟದಾಗಿ ಡಾಕ್ ಸತೀಶ್ ಅಂತ ಚೀಪಾಗಿ ಮಾತಾಡೋದು ಒಂಥರ. ಆಮೇಲೆ ಅವ್ರವರೇ ಗ್ರೂಪ್ ಆಗ್ಬಿಟ್ಟು ಫಸ್ಟ್ ವೀಕಲ್ಲಿ ನನ್ನ ಯಾರು ನಾಮಿನೇಟ್ ಮಾಡಲ್ಲ. ಕಾರಣ ಏನಂದ್ರೆ ಅಷ್ಟು ಚೆನ್ನಾಗಿರ್ತೀನಿ ನಾನು. ಅಂದ್ರೆ ಒಂದ್ ಮನೆ ಮೇಂಟೆನೆನ್ಸ್ ಆಗ್ಲಿ ಎಲ್ಲಾರ ಜೊತೆ ಹೊಂದ್ಕೊಂಡು ಅಷ್ಟು ಚೆನ್ನಾಗಿರ್ತೀನಿ, ಯಾಕಂದ್ರೆ ತಗ್ಗಿ ಬಗ್ಗಿ ಇರ್ತೀನಿ. ಅದು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋ ಕಲ್ಚರ್. ನಾನು ಬೇರೆಯವ್ರ ಮನೆ ಆಗ್ಲಿ, ನಮ್ಮ ಮನೆ ಆಗ್ಲಿ, ಬಿಗ್ ಬಾಸ್ ಮನೆ ಆಗ್ಲಿ ನನ್ನ ಮನೆ ತರ ಟ್ರೀಟ್ ಮಾಡ್ತೀನಿ. ತುಂಬಾ ಕ್ಲೀನ್ ಆಗಿದೆ, ನೀಟ್ ಆಗಿದೆ, ತುಂಬಾ ಡೀಸೆಂಟ್ ಆಗಿದೆ. ನೀವೇ ಯಾವುದೇ ಜಗಳಕ್ಕೂ ಕೂಡ ಹೋಗ್ಲಿಲ್ಲ, ನಾವು ನೋಡಿದ್ವಿ ಸರ್ 3 ವಾರ. ಹೋಗೋನು ಅಲ್ಲ, ಜಗಳಕ್ಕೆ ಅದೇ ಮೈನಸ್ ಆಯ್ತಾ ಅಂತ. ಅಂದ್ರೆ ನೀವು ಮಾತಾಡಿಲ್ದೆ ಇದ್ದಿದ್ದೇನೆ, ನಿಮ್ಮ ಒಂದು ಭಾವನೆಗಳನ್ನ ನೀವು ಅಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇದ್ದೇನೆ ನೀವು ಈ ತರ ಹೊರಗಡೆ ಬರ್ಲಿಕ್ಕೆ ಕಾರಣ ಆಯ್ತಾ? ಇಲ್ಲ, ಅದು ಕಾರಣ ಅಲ್ವೇ ಇಲ್ಲ. ಇದು ಗ್ರೂಪ್ ಮಾಡ್ಕೊಂಡು ಮಂಜು ಭಾಷಿಣಿ ಅವರು ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ಫಸ್ಟ್ ಬಂದು ನನಗೆ ಕೇಳ್ತಾರೆ, ಎಲ್ಲಾರ್ದು ನಾಮಿನಿ ಆಯಿತು, ನಿಮ್ಗೆ ಯಾರು ನಾಮಿನಿ ಮಾಡ್ತಾ ಇಲ್ಲ ಅಂದ್ರೆ ನಾನು ಅಂತ ಕೆಟ್ಟ ಕೆಲಸ ಮಾಡಿಲ್ಲ, ಅದಕ್ಕೆ ನನ್ನ ಮಾಡಿಲ್ಲ ಅಂದೆ. ಈ ಸಲ ನಿಮ್ಮನ್ನೇ ಮಾಡ್ತೀವಿ ಅಂದ್ರು, ದಯವಿಟ್ಟು ನನ್ನೇ ಮಾಡಿ ಮೇಡಮ್, ಸೋತವರೇ ಗೆದ್ದವರು, ನನ್ನೇ ಮಾಡಿ ಮೇಡಮ್, ನನ್ನ ಸೋಲ್ಸಿ ನಾನು ಗೆಲ್ತೀನಿ. ಆ ಥರ ರೇಗಿಸ್ದೆ, ಅಂದರೆ ಮಾಡಬಾರ್ದು ಅಂತ. ಅಂದರೆ ಹಂಗೆ ಅಂದ್ಬಿಟ್ರೆ ಸೋತ್ರೇನೆ ಗೆಲ್ಲದೇನೋ, ಬಿಗ್ ಬಾಸ್ ಒಳಗೆ ಕರೆದಾಗ ಹೇಳಿದಾರೇನೋ ಅಂತ ಅವ್ರ ಮೈಂಡಿಗೆ ಬರಲಿ ಅಂತ ನಾನು ಸೋತವರೇ ಗೆದ್ದಿದ್ದು, ನನ್ನೇ ಕಳಪೆ ಕೊಡಿ, ನನ್ನೇ ನಾಮಿನಿ ಮಾಡಿ ಪ್ಲೀಸ್ 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 ಅಂತ ಅವ್ರ ಸ್ಟೈಲಲ್ಲೇ ಬೇಡ್ಕೊಂಡೆ.